ಸಿಂಹರಾಶಿ ಆರೋಗ್ಯ ಮಿತವಾಗಿರಲಿ, ಇಲ್ಲದೇ ಇದ್ದರೆ ಶಾರೀರಿಕ ದೃಷ್ಟಿಯಿಂದ ಆರೋಗ್ಯದ ದೃಷ್ಟಿಯಿಂದ ಕಷ್ಟ ಆಗುವಂತಹ ಸಾಧ್ಯತೆ ಹೆಚ್ಚಾಗಿರುತ್ತೆ. ರಸ್ತೆ ಬದಿಯಲ್ಲಿ ಸಣ್ಣ ವ್ಯಾಪಾರಗಳನ್ನು ಮಾಡ್ತಾ ಇರತಕ್ಕಂಥವ್ರಿಗೆ ನಷ್ಟವಾಗುತ್ತೆ. ಅಂದಿನ ಆದಾಯವನ್ನು ನೋಡಿಕೊಂಡು ಅಂದಿನ ಜೀವನವನ್ನು ನಡೆಸ್ತಕ್ಕಂಥವ್ರಿಗೂ ಕೂಡ ಗ್ರಹಗತಿಯಿಂದ ಗ್ರಹಚಾರದಿಂದ ಈ ರೀತಿಯ ಕಷ್ಟ ಒದಗುತ್ತೆ ಅಂತಕ್ಕಂಥದ್ದು. ತುಂಬ ಶ್ರಮದಾಯಕವಾದಂತಹ ದಿವಸ, ತುಂಬ ಕಷ್ಟಪಡಬೇಕಾದಂತಹ ದಿವಸವಾಗುತ್ತೆ. ಹಿರಿಯರ ಸಹಾಯ ಸಲಹೆ ಇವೆಲ್ಲವೂ ಕೂಡ ನಿಮಗೆ ಪ್ರಯೋಜನ, ಆದರೆ ನೀವು ಸ್ವೀಕಾರ ಮಾಡೋದಿಲ್ಲ. ದೊಡ್ಡವರು ಏನೋ ಸಹಾಯ ಮಾಡ್ತೀನಿ ಅಂತಲೋ ಇನ್ನೇನೋ 4 ಮಾತುಗಳನ್ನು ಹೇಳ್ತೀನಿ ಅಂತಲೋ ಬಂದರೆ ನೀವು ಅದನ್ನು ಧಿಕ್ಕರಿಸ್ತಕ್ಕಂತಹ ಮನಸ್ಥಿತಿಯಲ್ಲಿರ್ತೀರಿ. ಪ್ರಯೋಜನಕ್ಕೆ ಬರದೇ ಇರುವಂತಹ ಒಂದು ರೂಪವನ್ನು, ಆ ಒಂದು ಸಂದರ್ಭವನ್ನು ಸೃಷ್ಟಿ ಮಾಡ್ಕೊಂಡ್ಬಿಡ್ತೀರಿ. ನಿಮ್ಮ ಸಂಬಂಧ ಇಲ್ಲದ ಕೆಲಸಗಳಲ್ಲಿ ಭಾಗಿಗಳು, ಅದರಿಂದ ಅವಮಾನ ಮಾಡಿಕೊಳ್ತೀರಿ. ಅಂಥವರ ಜೊತೆಯಲ್ಲಿ ನೀವು ಕೈಗೂಡಿಸ್ತೀರಿ, ಕೈ ಜೋಡಿಸ್ತೀರಿ. ಇದು ನಿಮಗೆ ದೊಡ್ಡದಾದಂತಹ ಅವಮಾನವಾಗುತ್ತೆ. ಸಂಘ ಸಂಸ್ಥೆಗಳು, ರಾಜಕೀಯ ವಿಚಾರ, ನೀವು ಏನೇ ಹೇಳಿಕೆ ಕೊಟ್ಟರೂ ಕೂಡ ಸಂಕಷ್ಟಕ್ಕೆ ಸಿಗಹಾಕ್ಕೊಳ್ಳೋದು ನೀವೇ. ಯಾವುದೋ ಒಂದು ಸಂಸ್ಥೆ ಬಗ್ಗೆ ಮಾತಾಡ್ತೀರಿ, ಯಾವುದೋ ಒಂದು ಉನ್ನತವಾದಂತಹ ಕ್ಷೇತ್ರದ ಬಗ್ಗೆ ಮಾತಾಡ್ತೀರಿ, ಇಲ್ಲ ಯಾವುದೋ ರಾಜಕಾರಣದ ಬಗ್ಗೆ ಮಾತಾಡ್ತೀರಿ, ರಾಜಕೀಯ ವ್ಯಕ್ತಿಗಳ ಬಗ್ಗೆ ಮಾತಾಡ್ತೀರಿ, ಯಾವುದೋ ಒಂದು ಸ್ಥಾನದಲ್ಲಿ ಗೌರವಯುತವಾಗಿ ಇರತಕ್ಕಂತಹ ಸ್ಥಾನದಲ್ಲಿರುವಂಥವ್ರ ಬಗ್ಗೆ ಮಾತಾಡ್ತೀರಿ. ಕೊನೆಗೆ ಕಷ್ಟಕ್ಕೆ ಸಿಗಹಾಕ್ಕೊಳ್ಳೋದು ನೀವೇ ಅನ್ನುವಂಥದ್ದು ಎಚ್ಚರ ಇರಲಿ. ಆಂಜನೇಯ ಸ್ವಾಮಿಯನ್ನು ಪ್ರಾರ್ಥನೆ ಮಾಡಿ. ಬುದ್ಧಿರ್ಬಲಂ ಯಶೋಧೈರ್ಯಂ ನಿರ್ಭಯತ್ವ ಮರೋಗತ ಅಜಾಡ್ಯಂ ವಾಕ್ಪಟುತ್ವಂಚ ಹನುಮಾತ್ ಸ್ಮರಣಾತ್ ಭವೇತ್ ಅನ್ನುವಂತಹ ಮಂತ್ರವನ್ನು ಪಠನೆ ಮಾಡಿ. ಶುಭವಾಗಿ. ಕನ್ಯಾ ರಾಶಿ, ಬೇರೆಯವರಿಗೆ ತೊಂದರೆ ಕೊಟ್ಟು, ಬೇರೆಯವರನ್ನ ಹಿಂಸೆ ಮಾಡಿ, ಬೇರೆಯವರನ್ನ ಬಲವಂತದಿಂದ ನಿಮ್ಮ ಕೆಲಸಗಳನ್ನು ಮಾಡಿಸ್ಕೊಳ್ಬೇಡಿ. ಸ್ವಾರ್ಥಪರರು ಅಂತಕ್ಕಂತಹ ಹಣೆಪಟ್ಟಿಯನ್ನು ನೀವು ಮುಂಚೆನೇ ಕಟ್ಟಿಕೊಂಡಿರ್ತೀರಿ. ಇದರ ಜೊತೆಯಲ್ಲಿ ಬೇರೆಯವರು ತಮಗಾದಂತಹ ನೋವನ್ನೂ ಹೇಳಿಕೊಂಡಾಗ, ನಿಮ್ಮಿಂದಾದ ಆಯಿತು ಅಂತ ಹೇಳಿದಾಗ ಇನ್ನಷ್ಟು ಮತ್ತಷ್ಟು ನಿಮ್ಮ ಬಗ್ಗೆ ಇಲ್ಲ ಸಲ್ಲದ ಅಪಪ್ರಚಾರಗಳಾಗಬಹುದು, ನಿಮ್ಮನ್ನು ಜನ ಅವಮಾನ ಮಾಡಬಹುದು ಅನ್ನುವಂಥದ್ದು. ಹೊಸ ವಸ್ತ್ರ ಖರೀದಿಯನ್ನು ಮಾಡ್ತೀರಿ, ಆದರೆ ಮಂಗಳ ಕಾರ್ಯಕ್ಕೆ ಖರೀದಿಸುವಂಥದ್ದು ಬೇಡ. ಯಾವುದೋ ಬೇರೆ ಮಂಗಳ ಕಾರ್ಯ ಇದೆ ಅದಕ್ಕೋಸ್ಕರ ಬಟ್ಟೆ ತಗೊಳ್ತಾ ಇದ್ದೀನಿ ಅಂತ ಅಂದ್ಕೊಂಡಿದ್ರೆ ಖಂಡಿತವಾಗಿ ಬೇಡ. ನಿಮ್ಮ ಖುಷಿಗೆ ನೀವು ಧಾರಣೆ ಮಾಡೋದಕ್ಕೆ ಹೊಸ ವಸ್ತ್ರವನ್ನು ತಗೊಳ್ಳೋದಾದರೆ ಖಂಡಿತವಾಗಿ ತಗೊಳ್ಳಿ ಅಂತ ಅರ್ಥ. ಸಂತಾನಾಪೇಕ್ಷಿಗಳಿಗೆ ಬಹಳ ಮನಸ್ಸಿಗೆ ಹಿಂಸೆ ಆಗ್ತಕ್ಕಂತಹ ದಿವಸ, ಅಶುಭವಾಗ್ತಕ್ಕಂತಹ ಒಂದು ಸೂಚನೆ ಕಾಣ್ತಾ ಇದೆ. ಸರ್ಕಾರಿ ಉದ್ಯೋಗದಲ್ಲಿ ಲಾಭವಾಗುವಂತಹ ದಿವಸವಾಗಿದೆ. ಸ್ತ್ರೀ ಶಾಪ ನಿಮ್ಮನ್ನು ಕಾಡುವಂಥದ್ದಾಗತ್ತೆ. ತುಂಬ ಉನ್ನತವಾದ ಉಪಯುಕ್ತವಾದಂತಹ ದಿವಸ ಇದು. ಸಂತಾನ ಗೋಪಾಲಕೃಷ್ಣನನ್ನು ಪ್ರಾರ್ಥನೆ ಮಾಡಿ. ದೇವಕೀ ಸುತ ಗೋವಿಂದ ವಾಸುದೇವ ಜಗತ್ಪತೆ ದೇಹಿಮೆ ತನಯಂ ಕೃಷ್ಣ ತ್ವಾಮಹಂ ಶರಣಂಗತಃ ಎಂಬ ಪ್ರಾರ್ಥನೆಯನ್ನು ಮಾಡಿ. ಶುಭವಾಗಿ. ತುಲಾರಾಶಿ, ಶ್ವಾಸಕೋಶಕ್ಕೆ ಸಂಬಂಧಪಟ್ಟ ಹಾಗೆ ತೊಂದರೆಗಳಾಗತ್ತೆ, ಜಾಗ್ರತೆಯನ್ನು ವಹಿಸಿ. ಆ ರೀತಿಯ ಸಮಸ್ಯೆಗಳು ನಿಮಗೆ ಬರದೇ ಇರುವ ಹಾಗೆ ನೋಡ್ಕೊಳ್ಳಿ. ಒಂದು ವೇಳೆ ಬಂದಿದ್ದು ಗೊತ್ತಾದರೆ ಗುಣಮುಖವಾಗುವಂತೆ ಔಷಧೋಪಚಾರಗಳನ್ನು ಮಾಡಿ ಎನ್ನುವಂಥದ್ದು. ನಿಮಗಿದು ಹೊಸತೇನಲ್ಲ, ಆದರೂ ಕೂಡ ಸಮಾಜಕ್ಕೋ ಎದುರಿಗೆ ಇರತಕ್ಕಂತಹ ವ್ಯಕ್ತಿಗೋ ಹೆದರಿ ಅಥವಾ ಗೌರವದಿಂದಲೋ ಬೆಲೆಯನ್ನು ಕೊಡ್ತಕ್ಕಂತಹ ವಿಚಾರದಲ್ಲಿ ಗಮನವನ್ನು ಹರಿಸಿ. ಯಾಕೆ ಅಂತಂದರೆ ಸಮಾಜವನ್ನು ನಿಷ್ಠುರ ಮಾಡ್ಕೊಂಡ್ಬಿಟ್ರೆ ಕಷ್ಟವಾಗುತ್ತೆ. ಎದುರುಗಡೆ ಇರತಕ್ಕಂತಹ ವ್ಯಕ್ತಿಯನ್ನು ನಾವು ಅವಮಾನ ಮಾಡಿದರೆ ಅದು ದೊಡ್ಡ ತಪ್ಪಾಗುತ್ತೆ. ನಮಗೆ ಏನೇ ವಿದ್ಯೆ ಬುದ್ಧಿ ಎಲ್ಲವೂ ಇರಬಹುದು, ಆದರೆ ಬೇರೆಯವರನ್ನು ಗೌರವದಿಂದ ಕಾಣಬೇಕಾದ್ದು ಧರ್ಮ. ಬೇರೆಯವರನ್ನ ಯಾವುದೇ ಕಾರಣಕ್ಕೂ ಅಗೌರವ ಮಾಡ್ತಕ್ಕಂಥದ್ದು, ತೇಜೋವಧೆಯನ್ನು ಮಾಡ್ತಕ್ಕಂಥದ್ದು ಇದ್ಯಾವುದು ಒಳ್ಳೆಯದಲ್ಲ. ಯಾವುದೇ ವಿಷಯಕ್ಕೆ ನಿಮಗೆ ಈ ದಿವಸ ಆಸಕ್ತಿ ಇರೋದಿಲ್ಲ, ಹಾಗಾಗಿ ಮನಸ್ಸು ಏನು ಹೇಳುತ್ತೋ ಅದರಂತೆ ಮಾಡ್ತಾ ಹೋಗ್ತೀರಿ. ಅದು ದೊಡ್ಡ ಆಘಾತಕ್ಕೆ ಕಾರಣವಾಗಬಹುದು. ಮನೆಯಲ್ಲಿ ಅತಿಥಿಗಳಿಗೋಸ್ಕರವಾಗಿ ಕಾಯ್ದು ಬೇಸರವಾಗುತ್ತೆ. ಯಾರೋ ಹೇಳಿರ್ತಾರೆ ಈ ಟೈಮಿಗೆ ಬರ್ತೀನಿ ಅಂತ, ಅವರು ಬರೋದಿಲ್ಲ, ಅವ್ರಿಗೋಸ್ಕರ ಕಾಯುವಂಥದ್ದು ತುಂಬ ಬೇಸರವಾಗುತ್ತೆ. ಶಿಸ್ತು ಅಥವಾ ಸಮಯಕ್ಕೆ ಆದ್ಯತೆಯನ್ನು ಕೊಡ್ತಕ್ಕಂಥವ್ರಿಗೆ ಇದು ತುಂಬ ದೊಡ್ಡ ಕಿರಿಕಿರಿ ಆಗ್ತಕ್ಕಂಥದ್ದು. ಸ್ವಾರ್ಥಕ್ಕಾಗಿ ಕೆಲಸ ಮಾಡ್ತೀರಿ ಅಂತಕ್ಕಂತಹ ಆಪಾದನೆಯೂ ಕೂಡ ನಿಮ್ಮ ಮೇಲಿರುತ್ತೆ. ಅವ್ರಿಗೋಸ್ಕರ ಅದನ್ನು ಮಾಡ್ಕೊಳ್ತಾರೆ ಎನ್ನುವಂಥದ್ದು. ಶೀತ ಸಂಬಂಧವಾದಂತಹ ಕಾಯಿಲೆಯಿಂದ ಅಥವಾ ತೊಂದರೆಯಿಂದ ನಿಮಗೊಂದಷ್ಟು ಅಡಚಣೆಗಳು ಆಗುವಂಥದ್ದು. ಕುಲದೇವರನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ. ವೃಶ್ಚಿಕ ರಾಶಿ, ಕಬ್ಬಿಣ ವ್ಯಾಪಾರಿಗಳಿಗೆ ಲಾಭ ಇದೆ, ಆದರೆ ಕಬ್ಬಿಣದಿಂದಲೇ ತೊಂದರೆಯಾಗ್ತಕ್ಕಂತಹ ಸಾಧ್ಯತೆಯೂ ಇರುತ್ತೆ. ಹೊಸ ವ್ಯವಹಾರಕ್ಕೆ ಶುಭವಾದಂತಹ ದಿವಸ ಅಲ್ಲ. ಕುಟುಂಬದಲ್ಲಿ ನಿತ್ಯದ ಸಮಸ್ಯೆಗಳಿಂದ ಬೇಸರವಾಗ್ತಕ್ಕಂಥದ್ದಿದೆ.
ಪ್ರತಿನಿತ್ಯವೂ ಕೂಡ ಏನೋ ಒಂದಿಲ್ಲೊಂದ ಸಮಸ್ಯೆ, ಅದನ್ನು ಎಷ್ಟು ಬಗೆಹರಿಸಿದ್ರು, ಏನು ಪರಿಹಾರ ಕಂಡುಹಿಡ್ಕೊಂಡ್ರು ಮತ್ತೆ ಯಥಾ ಪ್ರಕಾರ ಅದೇ ಅನ್ನುವಂಥದ್ದು ಬೇಸರವಾಗುತ್ತೆ. ಸಮೂಹದಿಂದ ಮಾಡುವಂತಹ ಕೆಲಸಕ್ಕೆ ಜಯ ಇದೆ. ಅಂದರೆ ಟೀಮ್ ವರ್ಕ್ ಅಂತ ಏನು ಹೇಳ್ತೀವಿ, 4-6 ಜನ ಒಟ್ಟಿಗೆ ಸೇರಿಕೊಂಡು ಮಾಡುವಂತಹ ಕೆಲಸ ಜಯವನ್ನು ತಂದುಕೊಡುತ್ತೆ. ಅಧಿಕಾರಿ ವರ್ಗದವರಿಗೆ ಯಾವುದೇ ರೀತಿಯ ಸಹಕಾರಗಳು ಸಿಕ್ಕದಲೇ ತೊಂದರೆಯಾಗುತ್ತೆ. ಅಧಿಕಾರವನ್ನು ಚಲಾಯಿಸ್ತಾರೆ, ಕೈ ಕೆಳಗೆ ಕೆಲಸ ಮಾಡ್ತಕ್ಕಂಥವರು ಸಮಯದಲ್ಲಿ ಕೈ ಕೊಡ್ತಾರೆ. ಅದು ಅವರಿಗೆ ದೊಡ್ಡ ಅವಮಾನವೋ ಅಥವಾ ಹಿನ್ನಡೆಯೋ ಆಗೋದಕ್ಕೆ ಕಾರಣವಾಗುತ್ತೆ. ಆತ್ಮವಿಶ್ವಾಸವೇ ನಿಮ್ಮ ಪ್ರಗತಿಗೆ ದಾರಿದೀಪ. ನಿಮ್ಮಲ್ಲಿ ಆ ಒಂದು ಆತ್ಮವಿಶ್ವಾಸ ಇರಬೇಕು, ಅದು ಗಟ್ಟಿಯಾಗಬೇಕು. ಅದು ಮಾತ್ರ ನಿಮ್ಮ ಜೀವನದಲ್ಲಿ ಕೆಲಸವನ್ನು ಮಾಡ್ತಕ್ಕಂಥದ್ದು. ಯಾರನ್ನ ನಂಬಿಯೂ ಕೂಡ ಪ್ರಯೋಜನ ಇಲ್ಲದೆ ಇರುವಂಥದ್ದು. ಧನ್ವಂತರಿ ಮಹಾವಿಷ್ಣುವನ್ನು ಪ್ರಾರ್ಥನೆ ಮಾಡಿ. ಶುಭವಾಗಿ.